प्यारे विद्यार्थियों, भारत का भविष्य ऐसे युवाओं पर निर्भर है जो वैज्ञानिक सच रखने वाले हों, जिम्मेदारी से कार्य कर रहे और निस्वार्थ भाव से सेवा कर रहे होंगे। ऐसे सभी युवाओं से अनुरोध है कि आप जो भी कार्य चुने ये सुनिश्चित करें कि आपका योगदान राष्ट्र को सुरक्षित बनाएगा और मानवीय मूल्यों को मजबूत करेगा। मुझे विश्वास है कि आप भारत को और अधिक न्यायपूर्ण, समावेशी और प्रगतिशील राष्ट्र के शांति दूत के रूप में स्थापित करने के उद्देश्य के साथ जीवन में आगे बढ़ेंगे और देश को शिखर पर ले जाएंगे। मुझे शुभकामनाएं, मेरी शुभकामनाएं हमेशा आपके साथ हैं। धन्यवाद। जय हिंद, जय भारत। ಬರ್ಲಿಲ್ಲ, ಬಸ್ಸಿಂದ ಬಂದೆ. ವಿಷಕ್ ಹಾಕು, ಒಂದ್ ಸ್ವಲ್ಪ ಊಟ ಮಾಡಿ. ಬೇಡ, ನಮ್ಮ ಹಸಿವು ಸತ್ತು ಹೋಗಿದೆ. ಅಪ್ಪ ನೀವು? ಬೇಡ, ನಾವು ಅಲ್ಲೇ ಊಟ ಮಾಡ್ತೀವಿ. ಎಲ್ಲಿ ಅಪ್ಪ? ಪೆಟಿ ಚಾರಿಟಿ ಹೋ. ಸೊಸೆಗೊಂದು ಕಾಲ ಅಂತ ಇದು ತೀವ್ರ ಭಾಷೆಯ ಒಳಗೆ ಆಗಿರೋ ನಾಟಕ. ಈಗಾಗಲೇ 60ಕ್ಕೂ ಹೆಚ್ಚು ಪ್ರದರ್ಶನ ಕಂಡಿದೆ. ಹಾಗಾಗಿ ಆ ನಾಟಕವೂ ಕೂಡ ಈ ಸರಿ ರಂಗ ಸಂಕ್ರಾಂತಿ ನಾಟಕೋತ್ಸವದಲ್ಲಿ ಪ್ರದರ್ಶನಗೊಳ್ಳಲಿಕ್ಕೆ ಬರ್ತಾ ಇದೆ. ಅದರ ನಂತರದಲ್ಲಿ ಯಕ್ಷರಂಗಾಯಣ ಕಾರ್ಕಳದ 2 ನಾಟಕಗಳ ಪ್ರದರ್ಶನ ಇದೆ, ಮಹಾತ್ಮರ ಬರುವಿಗಾಗಿ ಹಾಗೂ ಗುಲಾಮನ ಸ್ವಾತಂತ್ರ್ಯ. ಈ ನಾಟಕಗಳು ಶಿವಮೊಗ್ಗದ ರಂಗಾಸಕ್ತರಿಗಾಗಿ ನಾವು ಬರ್ತಾ ಇದ್ದೀವಿ. ನಮ್ಮ ಶಿವಮೊಗ್ಗ ರಂಗಾಯಣದ ಕಲಾವಿದರಾದ ನಾವುಗಳು ಇಲ್ಲೊಂದು ಮಕರ ಸಂಕ್ರಾಂತಿಯನ್ನ ರಂಗ ಸಂಕ್ರಾಂತಿಯಾಗಿ ವಿಭಿನ್ನ ರೀತಿಯಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದೇವೆ. ವಿಧ ವಿಧವಾದಂತಹ ಆರ್ಟ್ ವರ್ಕ್ ಆಗಿರ್ಬೋದು, ಡಿಸೈನ್ ವರ್ಕ್ ಆಗಿರ್ಬೋದು, ಒಂದಿಷ್ಟು ಪೇಂಟಿಂಗು, ಮಾಸ್ಕಿಂಗು, ಒಂದಿಷ್ಟು ಸಂಕ್ರಾಂತಿ ಹಬ್ಬನ ಎಷ್ಟು ಕಲರ್ಫುಲ್ ಆಗಿ ಮಾಡೋದಕ್ಕೆ ಸಾಧ್ಯತೆ ಇದೆಯೋ ಅಷ್ಟು ಕಲರ್ಫುಲ್ ಆಗಿ ಮಾಡಿದೀವಿ. ನಾಟಕೋತ್ಸವ 6 ದಿನಗಳ ಕಾಲ ಹಮ್ಮಿಕೊಂಡಿದ್ದೇವೆ. ಹೀಗೆ ವಿಭಿನ್ನವಾದ ರೀತಿಯಲ್ಲಿ ನಾಟಕಗಳು ಪ್ರದರ್ಶನವಾಗ್ತಾ ಇದೆ. ಮತ್ತೆ ಈ ನಾಟಕ ನಮಗೆ ಈಗಿನ ಪ್ರೇಕ್ಷಕರಾಗಿರ್ಲಿ ಮತ್ತೆ ಯುವ ಜನಗಳಿಗಾಗ್ಲಿ ಒಂದು ಒಳ್ಳೆ ಪ್ರೇರಣೆ ಕೊಡ್ತಾ ಇದೆ. ಮತ್ತೆ ಹೊಸ ರೀತಿಯಾದ ನಾಟಕಗಳು ಬರ್ತಾ ಇದೆ. ನಮಗೆ ಇದು ಮೊದಲ ಬಾರಿಗೆ ಉತ್ತಮ ಅಂತ ಅನಿಸ್ತಾ ಇದೆ. ಕಾರ್ಯಕ್ರಮಗಳನ್ನ ನಡೆಸೋದ್ರಿಂದ ಸಾಕಷ್ಟು ಜನ ಕಲಾವಿದರಿಗೆ ತುಂಬಾ ಅನುಕೂಲ ಆಗುತ್ತೆ. ಹಾಗೆ ತುಂಬಾ ದೂರದಿಂದ ಕಲಾವಿದರು ರಂಗ ಸಂಕ್ರಾಂತಿ ಕಾರ್ಯಕ್ರಮಕ್ಕೆ ನಮ್ಮ ಶಿವಮೊಗ್ಗ ರಂಗಾಯಣಕ್ಕೆ ಬಂದಿದ್ದಾರೆ. ಒಂದಷ್ಟು ಜನ ಕಲಾವಿದರು ಒಟ್ಟಿಗೆ ಸೇರ್ಬೋದು. ಹಾಗೆ ಒಂದಷ್ಟು ವಿಚಾರಗಳನ್ನ ಒಬ್ಬರಿಂದ ಒಬ್ಬರಿಗೆ ಹಂಚ್ಕೊಳ್ಬೋದು. ಒಂದಷ್ಟು ವಿಚಾರಗಳು ನಾವು ತಿಳ್ಕೊಂಡಂಗಾಗುತ್ತೆ. ಸಾಕಷ್ಟು ಒಳ್ಳೊಳ್ಳೆ ನಾಟಕಗಳು ಬರ್ತಾ ಇದೆ.